ಬೆಳಗಾವಿ ಗಡಿಯಲ್ಲಿ ಅತಿದೊಡ್ಡ ರಾಬರಿ 400 ಕೋಟಿ ಹಣವಿದ್ದ 2 ಕಂಟೇನರ್ ಹೈಜಾಕ್ 3 ರಾಜ್ಯಗಳ ಪೊಲೀಸರಿಂದ ತಲಾಶ್. ಹೌದು, ದೇಶದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಅತಿದೊಡ್ಡ ರಾಬರಿಯೊಂದು ನಡೆದು ಹೋಗಿದೆ. ಸಾಮಾನ್ಯವಾಗಿ ಗೃಹೋಪಯೋಗಿ ವಸ್ತುಗಳು ಅಥವಾ ಮರಳು, ದವಸ ಧಾನ್ಯಗಳನ್ನು ಲಾರಿಯಲ್ಲಿ ಸಾಗಿಸುವುದನ್ನು ನೋಡಿರ್ತೇವೆ. ಆದರೆ 2025 ಅಕ್ಟೋಬರ್ 16ರಂದು ನಡೆದಿರುವ ದೇಶದ ಅತಿದೊಡ್ಡ ರಾಬರಿ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರದ ಚೋರ್ಲಾದಲ್ಲಿ ನಡೆದಂತಹ ರಾಬರಿ ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುವಂತಿದೆ. ಯಾಕೆಂದರೆ ಮಹಾರಾಷ್ಟ್ರದ ನಾಸಿಕ್ ಪೊಲೀಸ್ ಠಾಣೆಗೆ ಬರೋಬ್ಬರಿ 400 ಕೋಟಿ ರೂಪಾಯಿ ಇರುವ ಕಂಟೇನರ್ ಹೈಜಾಕ್ ಆಗಿದೆ ಅಂತ ಹೇಳಲಾಗಿದೆ. ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ 3 ರಾಜ್ಯಗಳ ಪೊಲೀಸರಿಗೆ ಪ್ರಕರಣ ದೊಡ್ಡ ಸವಾಲಾಗಿದೆ. 400 ಕೋಟಿ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದೆ. ರೋಚಕ. ರಾಬರಿ ಬಳಿಕ ಸಂದೀಪ್ ಪಾಟೀಲ್ ಎಂಬಾತನ ಕಿಡ್ನ್ಯಾಪ್. ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಎಂಬಾತನನ್ನು ಅಪಹರಣ ಮಾಡಲಾಗಿತ್ತು. ಈ ಪ್ರಕರಣ ಆ ಮೂಲಕ ಬೆಳಕಿಗೆ ಬಂದಿದೆ. ಕಂಟೇನರ್ ರಾಬರಿಯಾದ ಬಳಿಕ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ ಸಹಚರರು ಸಂದೀಪ್ ಪಾಟೀಲ್ಗೆ ಗನ್ ಪಾಯಿಂಟ್ ತೋರಿಸಿ ಕಿಡ್ನ್ಯಾಪ್ ಮಾಡಿದರು. 1.5 ತಿಂಗಳು ಒತ್ತೆಯಾಳಾಗಿಸಿಕೊಂಡು ಚಿತ್ರಹಿಂಸೆ ಕೊಟ್ಟಿದ್ರು. ಕಂಟೇನರ್ ಹೈಜಾಕಿಗೆ ನೀನೇ ಕಾರಣ ಅಂಥೇಳಿ ಸಂದೀಪ್ಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. 400 ಕೋಟಿ ರೂಪಾಯಿ ಹಣ ಕೊಡದಿದ್ರೆ ಜೀವ ತೆಗೆದು ಬಿಡುತ್ತೇನೆ ಅಂತ ಬೆದರಿಕೆ ಹಾಕಿದ್ದಾರೆ. ಆ ಅಪಹರಣಕಾರರಿಂದ ತಪ್ಪಿಸಿಕೊಂಡು ಬಂದ ಸಂದೀಪ್ ನಾಸಿಕ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. 400 ಕೋಟಿ ರೂಪಾಯಿ हणदा वाहन अपहरिसिरुवा ಬಗ್ಗೆ संदीप दूरिನಲ್ಲಿ उल्लेखिसिದ್ದಾರೆ. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. म्हणजे किशोर चावलाला व्हॉट्सअप कॉल करत सांगत होते की मी संदीप पाटील आहे, हे तुमचे कंटेनर 400 करोडचे मी लुटले आहे, तुम्हाला हे तुमचे जुन्या नोटा 400 करोड पाहिजे असल्यास तुम्ही मला नवीन नोटा 100 करोड रुपये द्या. त्यावेळी त्या आरोपी काही दिवस फक्त किशोर सावळाला व्हॉट्सअप कॉल करत 100 कोटीची मागणी करत होते. असे विचारत मला त्यांनी मारहाण करणं चालू केलं. मग विशाल नायडूकडे असलेली बंदूक ती विशाल नायडूंनी काढत माझ्या कानावर लावली व मला बोलले की आमचे शेठचे 400 करोड रुपये तू आताच्या आता देऊन टाक, कारण की तूच भाऊ पाटील आहे, तुझाच फोटो आम्हाला आला आहे, तुझ्याच नावाने आम्हाला फोन येत आहे, आमचे शेठचे 400 करोड रुपये तू देऊन टाक, तुला मी इथं स्टार मारून टाकल. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ರಾಬರಿಯಿಂದ ಮಹಾರಾಷ್ಟ್ರದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹಾಗಾಗಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರು ಕಂಟೈನರ್ ಹುಡುಕಾಟವನ್ನು ನಡೆಸಿದ್ದಾರೆ. ಇನ್ನು ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರೋ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಪ್ರಕರಣದ ಇನ್ವೆಸ್ಟಿಗೇಷನ್ಗೆ SIT ಟೀಮ್ ರಚನೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಸದ್ಯ ರಾಬರಿಯಾಗಿರುವ ಭಾರೀ ಮೊತ್ತವು ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ಗೆ ಸೇರಿದ್ದು ಅಂತ ಹೇಳಲಾಗ್ತಿದೆ. ರಾಬರಿಗೆ ಚೋರ್ಲಾ ಘಾಟ್ ಆಯ್ಕೆ ಮಾಡಿಕೊಂಡಿದ್ಯಾಕೆ? ಮಿನಿ ಗೂಡ್ಸ್ಗೆ ಹಣ ಡಂಪ್ ಮಾಡಿ ಹಣ ಸಾಗಿಸಿದ್ರ? ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ರಾಬರಿ ಮಾಡುವುದಕ್ಕೆ ದರೋಡೆಕೋರರು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗಿದೆ. ದರೋಡೆಗಾಗಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಅದಕ್ಕೂ ಕೂಡ ಕಾರಣ ಇದೆ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕದ ಮಧ್ಯೆ ಚೋರ್ಲಾ ಘಾಟ್ ಪ್ರದೇಶದಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಗೋವಾದಿಂದ ಚೋರ್ಲಾ ಘಾಟ್ಗೆ 3 ಗಂಟೆ ಸಮಯ ಬೇಕಾಗುತ್ತೆ ಹೋಗೋದಕ್ಕೆ. ಚೋರ್ಲಾ ಗ್ರಾಮದಿಂದ ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ಹಾಗಾಗಿ ಈ ಜಾಗವನ್ನೇ ಆಯ್ಕೆ ಮಾಡಿಕೊಂಡು ದರೋಡೆ ಮಾಡಿದ್ದಾರೆ ಎನ್ನಲಾಗಿದೆ. ಜೊತೆಗೆ ಕಂಟೇನರ್ ವಾಹನದಲ್ಲಿದ್ದಂತಹ ಹಣವನ್ನು ಮಿನಿ ಗೂಡ್ಸ್ಗೆ ಡಂಪ್ ಮಾಡಿ ಹಣ ಸಾಗಾಟ ಮಾಡಿರುವ ಬಗ್ಗೆಯೂ ಕೂಡ ಡೌಟ್ ಇದೆ. ಮಹಾರಾಷ್ಟ್ರ ಸ್ಥಳೀಯ ಚುನಾವಣೆಗೆ ಹಣ ಬಳಕೆಯಾಗಿದೆಯಾ? 400 ಕೋಟಿ ಹಣದ ಬೆನ್ನು ಬಿದ್ದ ಮಹಾ ಪೊಲೀಸರು. 4 ಹೆಡೆಮುರಿ ಕಟ್ಟಿದ ಖಾಕಿ ಕಿಂಗ್ ಪಿನ್ಗೆ ಶೋಧ. ಮಹಾರಾಷ್ಟ್ರದಲ್ಲಿ ಇತ್ತೀಚೆಗಷ್ಟೇ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆದಿತ್ತು. ಈ ಹಣವನ್ನು ಅದಕ್ಕಾಗಿಯೇ ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಿತ್ತು ಅನ್ನೋ ಗುಮಾನಿ ಸಹ ಎದ್ದಿದೆ. ಸದ್ಯ ಇನ್ವೆಸ್ಟಿಗೇಷನ್ಗೆ ಸಹಕಾರ ನೀಡುವಂತೆ ಮಹಾರಾಷ್ಟ್ರದ SIT ಅಧಿಕಾರಿಗಳು ಬೆಳಗಾವಿ SP ಅವರಿಗೆ ಪತ್ರ ಬರೆದಿದ್ದಾರೆ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಪೊಲೀಸರು ಕಾಣೆಯಾದ ಕಂಟೇನರ್ಗಾಗಿ ಇನ್ವೆಸ್ಟಿಗೇಷನ್ ನಡೆಸ್ತಿದ್ದಾರೆ. ಇತ್ತ ಬೆಳಗಾವಿ SP ಕೂಡ 400 ಕೋಟಿ ದರೋಡೆ ಕೇಸ್ ಬಗ್ಗೆ ತನಿಖೆಗೆ ಸಹಕರಿಸುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ನಾಸಿಕ್ ಪೊಲೀಸ್ ಅವರು ಬರೆದಿರೋ ಮಾಹಿತಿ ಪ್ರಕಾರ ಒಂದು ಹಿಯರ್ಸೆ ಮೇಲ್ಗಡೆ ಲೆಟ್ರ್ ಬಂದಿದೆ. ಒಂದು ವೇಳೆ ಮಹಾರಾಷ್ಟ್ರ ಪೊಲೀಸ್ ನಮ್ಮ ಸಹಕಾರವನ್ನು ವಿಚಾರಣೆ ಕೇಳುವ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಸಹಕಾರ ಕೊಡುವುದಕ್ಕೆ ನಾವು ರೆಡಿ ಇದ್ದೀವಿ. ಅದ್ರ ಬಗ್ಗೆ ಲೆಟ್ರನ್ನು ಕೂಡ ನಾನು ಕೂಡ ಬರೆದಿದ್ದೀನಿ. ಯಾವುದೇ ಸಹಕಾರ ಬೇಕಾಗುವ ಸಂದರ್ಭದಲ್ಲಿ ನಾವು ಸಹಕರಿಸ್ತೀವಿ ಅಂದರೆ ಹೇಳಿದ್ದೀವಿ. ಅದ್ರ ಜೊತೆಗೆ ನಮ್ಮ ಪೊಲೀಸರು ಸಬ್ ಇನ್ಸ್ಪೆಕ್ಟರ್ ಬಿರಾದಾರ್ ನೇತೃತ್ವದಲ್ಲಿ ಒಂದು 3 ಸ್ಟಾಫ್ ಮರಾಠಿ ಗೊತ್ತಿರೋರನ್ನು ಸೇರಿಸಿ ಕಳಿಸಿದ್ದೀವಿ. ಅಲ್ಲಿ ಯಾವುದೇ ರೀತಿಯಲ್ಲಿ ಮಾಹಿತಿ ಬರೋ ಸಂದರ್ಭದಲ್ಲಿ ನಾವು FIR ಮಾಡೋದಕ್ಕೆ ತಯಾರಿದ್ದೀವಿ. ಒಂದು ವೇಳೆ ಅವರು ಇಲ್ಲ ನಿಮಗೆ ಸಹಕಾರ ಮಾತ್ರ ಕೊಡಿ ಅಂದರೆ ಇರುವಾಗ ನಮ್ಮ ಪೊಲೀಸ್ ಅಲ್ಲಿಯೇ ಇರ್ತಾರೆ, ತಕ್ಷಣ ಇಲ್ಲಿ ಸಹಕಾರ ಕೊಡೋದಕ್ಕೂ ನಾವು ರೆಡಿ ಇದ್ದೀವಿ.
ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ಏನು ನಡೆದಂಥ 400 ಕೋಟಿ ರೂಪಾಯಿ ಏನು ದರೋಡೆ ಪ್ರಕರಣ ಇರುವಂಥದ್ದು, ಇದಕ್ಕೆ ಮಹಾರಾಷ್ಟ್ರದ ಏನು ಅಡಿಷನಲ್ ಎಸ್ ಪಿ ಅಂತ ಆದಿತ್ಯ ಮಿರಲ್ಕರ್ ಅವರನ್ನು SIT ಮುಖ್ಯಸ್ಥರಾಗಿ ಮಾಡಲಾಗಿದೆ ಅಂತ ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸುವಂಥದ್ದು ಮತ್ತು ಯಾವುದೇ ಕ್ಷಣದಲ್ಲಿ ಅವರು ಇಲ್ಲಿಗೆ ಬರ್ಬೋದು ಅಂತ. ಮತ್ತೊಂದು ಕಡೆ ಬೆಳಗಾವಿ SP ಅವರು ಕೂಡ ಹೇಳಿದ್ದಾರೆ ಏನಂತಂದರೆ, ಇದು ತನಿಖೆಯನ್ನು ನಾವು ಮಾಡ್ತಾ ಇದ್ವಿ, ಜೊತೆಗೆ ಮಹಾರಾಷ್ಟ್ರ ಸರ್ಕಾರಕ್ಕೆ, ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಮತ್ತು ಪೊಲೀಸರಿಗೆ ಸಹಕಾರನ ಕೊಡ್ತಾ ಇದ್ವಿ. ಎಲ್ಲ ವಿಚಾರವಾಗಿ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಅಷ್ಟೇಕೆ ರಾಷ್ಟ್ರವನ್ನೇ ಬೆಚ್ಚ ಬೀಳಿಸೋಂಥ ಏನು 400 ಕೋಟಿ ರೂಪಾಯಿ ಇದೆ. ಇನ್ನೂ ಬಗದೆಷ್ಟು ಅಗದೆಷ್ಟು ಮಾಹಿತಿಗಳು ಬಹಳಷ್ಟು ಬಹಿರಂಗ ಆಗ್ತಾ ಇರುವಂಥ ಮತ್ತು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡದಂಥ ಜಾಲ ಇದು. ಏನಂತಾರೆ, ಒಂದು ಕಡೆ ಮಾಹಿತಿ ಪ್ರಕಾರ ಅಂತಾರೆ ದುಬೈವರೆಗೆ ಹೋಗುತ್ತೆ ಅಂತ ಹೇಳಿ ತಿಳಿಸ್ತಾ ಇರುವಂಥದ್ದು. ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಪೊಲೀಸರು SIT ಟೀಮ್ ಅನ್ನು ರಚಿಸಿ ದರೋಡೆಕೋರರ ಹೆಡೆಮುರಿ ಕಟ್ಟೋದಕ್ಕೆ ಸಜ್ಜಾಗಿದ್ದಾರೆ. 4 ಅರೆಸ್ಟ್ ಆಗಿದ್ದು, ಪ್ರಕರಣದ ಕಿಂಗ್ ಪಿನ್ ಕಿಶೋರ್ ಶೇಟ್ ತಲೆಮರೆಸಿಕೊಂಡಿರುವ ಮತ್ತೊಬ್ಬನ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಪೊಲೀಸರು. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.